ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಚುರುಕುಗೊಂಡಿದೆ. ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಲ್ಲಿ ಚುನಾವಣಾ ಆಯುಕ್ತ ವಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ 43 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಎಇಆರ್ಒ ನೋಟಿಸ್ ನೀಡಲು ಸಿದ್ಧತೆಯನ್ನು ನಡೆದಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಒಟ್ಟು 43,81,355 ಜನರಿಗೆ ಎಇಆರ್ಒಗಳು ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ 1,029 ಜನರಿಗೆ ಎಇಆರ್ಒಗಳು ನೋಟಿಸ್ ನೀಡಿದ್ದಾರೆ. ಇದರಲ್ಲಿ ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 4,29,372, ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ 6,13,104, ಜಿಬಿಎ ಸೌತ್ನಲ್ಲಿ 9,46,37 ಜನರಿಗೆ ಎಇಆರ್ಒ ನಿಂದ ನೋಟಿಸ್ ನೀಡಲು ಸಿದ್ಧತೆ ನಡೆದಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ 2,788 ಜನರಿಗೆ ನೋಟಿಸ್, ಬೆಂಗಳೂರು ಉತ್ತರ ಪಾಲಿಕೆ 1,819 ಜನರಿಗೆ ನೋಟಿಸ್ ಈಗಾಗಲೇ ನೀಡಲಾಗಿದ್ದು, ಕಳೆದ 2 ದಿನಗಳಲ್ಲಿ ಇಷ್ಟು ಜನರಿಗೆ ನೋಟಿಸ್ ನೀಡಲಾಗಿದೆ. ರಾಜ್ಯದ ಇತರ ಜಿಲ್ಲೆಗಳಲ್ಲಿಯೂ ಸಹ ಎಇಆರ್ಒ ನೋಟಿಸ್ಗಳನ್ನ ನೀಡಿದ್ದಾರೆ. ಕರೆಕ್ಷನ್ಸ್ ಆ ಪ್ರಾಸೆಸ್ ಈಗಲಿಂದ ಸ್ಟಾರ್ಟ್ ಆಗಿದೆ. ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ AROಗೆ ರಿಪೋರ್ಟ್ ಕಳಿಸಿದ್ದಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರು ಆಗಿದೆ. ನೋಟಿಸ್ ಡಿಫರೆಂಟ್. ನೋಟಿಸ್ ಕೊಡುವುದು 4,46,00,000 ಮತದಾರರ ಪೈಕಿ ನೋಟಿಸ್ ಬರುವುದು 43,80,000 ಮತದಾರರಿಗೆ ಮಾತ್ರ. ನೋಟಿಸ್ ಯಾರಿಗೆ ಬರ್ತದೆ? ಡ್ರಾಫ್ಟ್ ಅಲ್ಲಿ ಹೆಸರು ಇದ್ದು ಅವ್ರದ್ದು ಮ್ಯಾಪಿಂಗ್ ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರುವ ಮ್ಯಾಪಿಂಗ್ ಡೇಟಾ ಬೇಸ್ಗೆ ಟ್ಯಾಲಿ ಆಗ್ತಿಲ್ಲ ಅಂತವರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಆ ಸಂಖ್ಯೆ 43,80,000. ಈ ಪಟ್ಟಿಯನ್ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ BLOಗಳು ಪ್ರಕಟಣೆ ಮಾಡ್ತಾರೆ. ರಾಜ್ಯದಲ್ಲಿ ಒಟ್ಟು 4,46,35,975 ಮತದಾರರ ಹೆಸರು ಡಿಜಿಟಲೀಕರಣ ಆಗಿದೆ. ಎಎಸ್ಡಿಡಿಒ ಪಟ್ಟಿಯಲ್ಲಿ ಒಟ್ಟು 1,76,96,339 ಜನರು ಸೇರಿದ್ದಾರೆ. ಪ್ರಕ್ರಿಯೆಗೆ ಗೈರಾದವರ ಸಂಖ್ಯೆ 15,17,042 ಜನರು. ಶಾಶ್ವತವಾಗಿ ಸ್ಥಳಾಂತರ ಆದವರ ಸಂಖ್ಯೆ 65,45,679 ಜನರು ಪರ್ಮನೆಂಟ್ ಆಗಿ ಸ್ಥಳಾಂತರ ಆಗಿದ್ದಾರೆ. ನಿಧನ ಆದವರ ಸಂಖ್ಯೆ 16,39,864 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಡ್ಯೂಪ್ಲಿಕೇಟ್ ಸಂಖ್ಯೆ 7,09,870 ಜನರು ಡ್ಯೂಪ್ಲಿಕೇಟ್ ಮತದಾರರು ಎಂದು ಪತ್ತೆ ಮಾಡಲಾಗಿದೆ. ಇತರೆ ಗುಂಪಿನಲ್ಲಿ ಒಟ್ಟು 3,83,884 ಜನರನ್ನ ಇತರೆ ಎಂದು ಗುರುತಿಸಲಾಗಿದೆ ಎಂದು ಆಯುಕ್ತರು ಮಾಹಿತಿ ನೀಡಿದ್ದಾರೆ. ಇನ್ನು 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗುತ್ತೆ. ಎಇಆರ್ಒಗಳು ಇಂದಿನಿಂದ ಈ ನೋಟಿಸ್ ನೀಡುವ ಕೆಲಸ ಆರಂಭ ಮಾಡಿದ್ದಾರೆ. ನೋಟಿಸ್ ನೀಡಿದ್ದ 15 ದಿನಗಳವರೆಗೆ ಅವರು ಉತ್ತರ ನೀಡಬೇಕು. ಯಾರ ಹೆಸರು ಡ್ರಾಫ್ಟ್ ರೋಲ್ ನಲ್ಲಿ ಇಲ್ಲವೋ ಅವರು ಫಾರಂ 6 ನಲ್ಲಿ ಅಪ್ಲೈ ಮಾಡಬೇಕು. ಡ್ರಾಫ್ಟ್ ರೋಲ್ ನಲ್ಲಿ ಬದಲಾವಣೆ ಮಾಡಬೇಕು, ಅವರು ಫಾರಂ 8 ರಲ್ಲಿ ಅಪ್ಲೈ ಮಾಡಬೇಕು. ಡ್ರಾಫ್ಟ್ ರೋಲ್ ನಲ್ಲಿ ಮ್ಯಾಪಿಂಗ್ ಇಲ್ಲವೋ ಅವರಿಗೆ ಮಾತ್ರ ನೋಟಿಸ್ ನೀಡಲಾಗುತ್ತೆ. ಮನೆ ಮನೆಗೆ ಹೋಗಿ BLOಗಳು ಹೋಗಿ ನೀಡುತ್ತಾರೆ. ಯಾವ ಕಾರಣಕ್ಕೆ ನೋಟಿಸ್ ನೀಡಲಾಗುತ್ತೋ ಅದರ ಬಗ್ಗೆ ಅಲ್ಲಿ ಹೇಳಲಾಗಿರುತ್ತೆ ಎಂದು ಸಚಿವರು ತಿಳಿಸಿದ್ದಾರೆ.